ಓಂ ಅಕ್ಷರಂ ಅಂಬರಾಂತ ಧೃತೇ ಓಂ. ಇನ್ನು ಮುಂದೆ ಈ ಅಕ್ಷರಾಧಿಕರಣ ಅಂತ ಅನ್ನೋದು ಪ್ರಾರಂಭ ಕಾಣ್ತದೆ. ಅದಕ್ಕೆ ಬೇಕಾದ ಹಿನ್ನೆಲೆಯನ್ನ ರಾಘವೇಂದ್ರ ಸ್ವಾಮಿಗಳಲ್ಲಿ ಹೇಳ್ತಾ ಇದ್ದಾರೆ. ನಾನು ಅಥಾಪಿ ದೃಶ್ಯತ್ವಾದ್ಯುಜ್ಜಿತೋ ವಿಷ್ಣು ರೀತಿ ಅಯುಕ್ತಂ. ವಿಷ್ಣುವು ದೃಶ್ಯತ್ವಾದಿಗಳಿಂದ ಉಜ್ಜಿತ ಅಂತ ನೀವೇನು ಹೇಳಿದ್ರಲ್ಲ, ದೃಶ್ಯತ್ವಾದಿಗಳಿಂದ ರಹಿತನಾದಂತಹ ವ್ಯಕ್ತಿ ಅಂದ್ರೆ ಪರಮಾತ್ಮನೇ ಆಗಿರಬೇಕು, ಅದು ಪ್ರಕೃತಿ ಅಲ್ಲ ಅಂತ ಏನು ಹೇಳಿದ್ರಿ, ಅದು ಸರಿಯಲ್ಲ. ಯಾಕೆ ಅಂದ್ರೆ ವಾಜಸನೇಯೇ ಪಂಚಮೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಈ 5ನೇ ಅಧ್ಯಾಯ ಅಂತ ಹೇಳಿದ್ದಾರೆ. ಆ 5ನೇ ಅಧ್ಯಾಯದ 8ನೇ ಖಂಡಲದಲ್ಲಿ 8ನೇ ಬ್ರಾಹ್ಮಣದಲ್ಲಿ ಈ ತರ ಹೇಳಿದ್ದಾರೆ. ವಾಜಸನೇಯ ಅಂದ್ರೆ ಬೃಹದಾರಣ್ಯಕ, ಹಿಂದೆ ನಮಗೆ ಗೊತ್ತಿದೆ, ಶುಕ್ಲ ಯಜುರ್ವೇದದ್ದು. ಅಲ್ಲಿ ಅದೃಷ್ಟಂ ದೃಷ್ಟೃ ಅಶ್ರುತಂ ಶ್ರೋತ್ರ ಅಂತ ಹೀಗೆ ಭಗವಂತನನ್ನು ವರ್ಣನೆ ಮಾಡಿದ್ದಾರೆ. ಭಗವಂತ ಅಂತ ನಾನು ಹೇಳಿದೆ, ಪ್ರಶ್ನೆ ಮಾಡುವವರು ಭಗವಂತ ಅಂತ ಏನು ತಿಳ್ಕೊಂಡಿಲ್ಲ, ಅವ್ರದ್ದು ಆಲೋಚನೆ ಬೇರೆನೇ ಇದೆ. ಅದೃಷ್ಟಂ ದೃಷ್ಟೃ, ಬೇರೆ ಯಾರಿಂದಲೂ ಇದು ನೋಡಲ್ಪಟ್ಟಿಲ್ಲ, ಆದರೆ ಸ್ವಯಂ ತಾನು ನೋಡ್ತದೆ. ಅಶ್ರುತಂ, ಬೇರೆ ಯಾರಿಂದಲೂ ಕೇಳಲ್ಪಟ್ಟಿಲ್ಲ, ಸ್ವಯಂ ತಾನು ಕೇಳ್ತದೆ ಅಂತ ಈಗ ಅಲ್ಲಿ ಬಂದಿದೆ. ಹೀಗೆ ಇತ್ಯಾದಿನ ಅಕ್ಷರ ಬ್ರಾಹ್ಮಣೋಕ್ತಸ್ಯ ಅಕ್ಷರಸ್ಯ ಅದೃಶ್ಯತ್ವಾದಿ ಶ್ರವಣಾತ್. 5ನೇ ಅಧ್ಯಾಯದಲ್ಲಿ ಅದು 8ನೇ ಬ್ರಾಹ್ಮಣ, ಅಕ್ಷರ ಬ್ರಾಹ್ಮಣ ಅಂತಾನೆ ಬ್ರಾಹ್ಮಣಕ್ಕೆ ಹೆಸರು. ಬ್ರಾಹ್ಮಣ ಅಂದ್ರೆ ಬೃಹದಾರಣ್ಯಕ ಉಪನಿಷತ್ತಿನ ಅಧ್ಯಾಯಗಳ ವಿಭಾಗಗಳು. ಆ ಅಕ್ಷರ ಬ್ರಾಹ್ಮಣದಲ್ಲಿ ಅಕ್ಷರವನ್ನು ಪ್ರತಿಪಾದನೆ ಮಾಡಿದ್ದಾರೆ, ಅಕ್ಷರದ ಮಹಿಮೆ ಹೇಳಿದ್ದಾರೆ. ಆ ಅಕ್ಷರವೇ ಅದೃಶ್ಯ ಮತ್ತೆ ಅಶ್ರುತ, ಹೀಗೆಲ್ಲ ಬೇರೆ ಬೇರೆ ಗುಣಗಳನ್ನು ಅದಕ್ಕೆ ವರ್ಣನೆ ಮಾಡಿದ್ದಾರೆ. ಅಕ್ಷರಸ್ಯ ಅದೃಶ್ಯತ್ವಾದಿ ಶ್ರವಣಾತ್, ಅದೃಶ್ಯತ್ವಾದಿಗಳನ್ನ ಅದಕ್ಕೆ ಹೇಳಿಕೊಟ್ಟಿದ್ದಾರೆ, ಪ್ರತಿಪಾದನೆ ಮಾಡಿದ್ದಾರೆ. ತಸ್ಯ ಚ, ಹಾಗಾದ್ರೆ ಅದ್ರ ಯಾವುದದು ಅಕ್ಷರ ಅಂದ್ರೆ ಅದನ್ನ ನಾವು ನೋಡ್ಬೇಕಲ್ಲ. ಅಕ್ಷರ ಅಂದ್ರೆ ಶ್ರೀತತ್ವವನ್ನೇ ತಿಳ್ಕೋಬೇಕು ಅಂತ ನಮಗೆ ಬೇರೆ ಕಡೆ ಭಗವದ್ಗೀತೆ ಮೊದಲಾದ್ರಿಂದ ತಿಳಿದು ಬರ್ತದೆ. ತಸ್ಯ ಚ ಕೂಟಸ್ಥೋಕ್ಷರ ಉಚ್ಯತೆ ಇತ್ಯಾದವು ಶ್ರೀತತ್ವೇ ಪ್ರಸಿದ್ಧಾಕ್ಷರ ಶ್ರುತ್ಯ. ಪ್ರಸಿದ್ಧವಾದಂತಹ ಅಕ್ಷರ ಅಂದ್ರೆ ಯಾವುದು? ಶ್ರೀತತ್ವವೇ, ಲಕ್ಷ್ಮೀದೇವಿಯೇ ಅಂತ ಹೀಗೆ ಕೇಳಿ ಬರ್ತಾ ಇದೆ. ಅದು ಎಲ್ಲಿ ಇನ್ನೊಂದು ಅಂಬೃಣಿ ಸೂಕ್ತದಲ್ಲೂ ಕೇಳಿ ಬರ್ತದೆ. ಅಹಂ ಸೋಮ ಹನಸಂ ಬಿಭರ್ಮಿ ಅಂತ. ಸೋಮ ಅಂದ್ರೆ ಚಂದ್ರ ಅಥವಾ ಪ್ರಾಣದೇವ, ಆಹನಸ ಅಂದ್ರೆ ಪಾಪ ಪರಿಹಾರಕ ಅಂತ ಅರ್ಥ. ಅಲ್ಲ, ಕತ್ತಲನ್ನು ಪರಿಹಾರ ಮಾಡುವಂತ, ಕತ್ತಲನ್ನು ನೀಗಿ ಬೆಳಕು ಕೊಡುವಂತ ಚಂದ್ರ ಅಂತ ಅದರ ಅರ್ಥ. ಮತ್ತೆ ಮುಖ್ಯ ಪ್ರಾಣನಿಗಾದ್ರೆ ಅಜ್ಞಾನವನ್ನು ಕಳೆದು ಜ್ಞಾನ ಕೊಡುವಂತಹ ಮುಖ್ಯ ಪ್ರಾಣ ಅಂತ ಅರ್ಥ. ಅವನನ್ನ ಬಿಭರ್ಮಿ, ನಾನೇ ಹೊತ್ತು ಸಲಹಿದ್ದೇನೆ, ಅವರವರ ಪದವಿಗೆ ಅವರವರನ್ನು ಮುಟ್ಟಿಸಿದವಳು ನಾನೇ ಅಂತ ಈ ಲಕ್ಷ್ಮೀ ಸೂಕ್ತೆ ಶ್ರೀತತ್ವೇ ಪ್ರಸಿದ್ಧ ಚಂದ್ರಾಧಾರತ್ವಸ್ಯ. ಶ್ರೀತತ್ವದಲ್ಲಿ ಶ್ರೀ ಲಕ್ಷ್ಮೀದೇವಿಗೆ ಆ ಚಂದ್ರಾಧಾರತ್ವ ಅಂತ ಅನ್ನೋದು ಪ್ರಸಿದ್ಧವಾಗಿದೆ, ಚಂದ್ರನಿಗೆ ಆಧಾರಭೂತಳಾಗಿರುವಿಕೆ ಅಂತ ಅನ್ನೋದು. ಮುಂದೆ ಬೃಹದಾರಣ್ಯಕ ಉಪನಿಷತ್ನಲ್ಲೇ ಮತ್ತೊಂದು ಕಡೆ ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯ ಚಂದ್ರಮಸೋ ತಿಷ್ಠತಃ ಇತಿ ಶ್ರವಣೇನ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಈ ಅಕ್ಷರದ ಆಡಳಿತದಿಂದಾಗಿಯೇ, ಅದರ ಆಡಳಿತಕ್ಕನುಗುಣವಾಗಿಯೇ, ಅದರ ನಿಯಂತ್ರಣಕ್ಕನುಗುಣವಾಗಿಯೇ ಗಾರ್ಗಿ ಅಂತ ಯಾಜ್ಞವಲ್ಕ್ಯರು ಗಾರ್ಗಿ ಹೇಳೋದು, ಸೂರ್ಯ ಮತ್ತು ಚಂದ್ರರಿಬ್ಬರು ಕೂಡ ನಿಂತಿದ್ದಾರೆ. ವಿಧುತೌ ತಿಷ್ಠತಃ, ಅವರಿಬ್ಬರು ತಮ್ಮ ತಮ್ಮ ಪದವಿಯಲ್ಲಿ ನಿಂತಿದ್ದಾರೆ ಇತಿ ಶ್ರವಣೇನ. ಹೀಗೆ ಅಕ್ಷರದ ಆಡಳಿತವೇ ಸೂರ್ಯ ಚಂದ್ರ ಇತ್ಯಾದಿ ಎಲ್ಲರಿಗೂ ಕೂಡ ಕಾರಣ ಅಂತ ಬೃಹದಾರಣ್ಯಕ ಹೇಳಿದೆ. ಅದು ಈ ಅಂಬೃಣಿ ಸೂಕ್ತಕ್ಕೆ ಬೃಹದಾರಣ್ಯಕ ಉಪನಿಷತ್ತಿನ ಮಾತನ್ನು ಹೊಂದಿಸಿದಾಗ ಅವೆರಡಕ್ಕೂ ಸಮಾನತೆ ಕಾಣ್ತದೆ. ಆ ವಸ್ತುತಃ ಅಕ್ಷರ ಅನ್ನೋ ಶಬ್ದ ಅಂಬೃಣಿ ಸೂಕ್ತದಲ್ಲಿ ಏನು ಬಂದಿಲ್ಲ. ಅಂಬೃಣಿ ಸೂಕ್ತ ಹೇಳುವಂತೆ ಲಕ್ಷ್ಮೀದೇವಿ ಅಂತ ಅಷ್ಟೇ ಬಂದಿದೆ. ಆದರೆ ಆ ಲಕ್ಷ್ಮೀದೇವಿಯೇ ಅಕ್ಷರಗಳು ಅಂತನ್ನೋದು ಕೂಟಸ್ಥೋಕ್ಷರ ಉಚ್ಯತೆ ಅನ್ನೋಲ್ಲಿ ಬಂದಿದೆ. ಹೀಗೆ ಒಂದನ್ನು ಹೊಂದಿಸಿ ನೋಡಿದ್ರೆ ಅದು ಗೊತ್ತಾಗ್ತದೆ. ಇತಿ ಶ್ರವಣೇನ ಸೂರ್ಯಾಧಾರತ್ವ ಲಿಂಗೇನ ಚ, ಚಂದ್ರನಿಗೂ ಆಧಾರನಾಗಿರುವಿಕೆ ಮತ್ತು ಸೂರ್ಯನಿಗೂ ಆಧಾರನಾಗಿರುವಿಕೆ, ಇವೆರಡೆರಡು ತಿಳಿದು ಬರ್ತವೆ. ಆದ್ರಿಂದ ಶ್ರೀತತ್ವ ರೂಪತ್ವೇನ, ಈ ಅಕ್ಷರ ಅಂತಂದ್ರೆ ಅದು ಶ್ರೀತತ್ವ ರೂಪವೇ ಆಗಬೇಕು. ಅಲ್ಲಿ 2ನೇ ವಾಕ್ಯದಲ್ಲಿ ತಸ್ಯ ಚ ಅಂತಿದೆ ನೋಡಿ. ತಸ್ಯ ಚ ಕೂಟಸ್ಥೋಕ್ಷರ ಉಚ್ಯತೆ ಇತ್ಯಾದವು ಶ್ರೀತತ್ವೇ ಪ್ರಸಿದ್ಧಾಕ್ಷರ ಶ್ರುತ್ಯ. ಅಲ್ಲಿ ತಸ್ಯ ಚ ಅಂತನ್ನೋದು
ಶ್ರೀತತ್ವ ರೂಪತ್ವೇನ, ಅಲ್ಲಿಗೆ ಮುಂದಕ್ಕನ್ವಯ. ಆ ಅಕ್ಷರ ಯಾವ್ದಾಗಬೇಕು ಅಂದ್ರೆ ಶ್ರೀತತ್ವವೇ ಆಗಬೇಕು, ಬೇರೆ ಯಾವುದೂ ಆಗೋದು ಸಾಧ್ಯ ಇಲ್ಲ ಅಂತ. ತಸ್ಯಚ ಶ್ರೀತತ್ವ ರೂಪತ್ವೇನ ಅವಿಷ್ಣುತ್ವಾತ್, ವಿಷ್ಣು ಅಲ್ಲ. ಆದ್ರಿಂದ ಪ್ರಾಚೀನೋಪಿ ಶ್ರೀತತ್ವ ಮೇವೂ ಅಂತಿದೆಯಲ್ಲ, ಮೇವೂ ಇದನ್ನ ಮೇವ ಅಂತ ಮಾಡ್ಕೊಳ್ಳಿ. ಹಿಂದೆ ಪ್ರತಿಪಾದನೆ ಮಾಡಲ್ಪಟ್ಟಿದ್ದು, ಹಿಂದಿನ ಅಧಿಕರಣದಲ್ಲಿ ಪ್ರತಿಪಾದನೆ ಮಾಡಲ್ಪಟ್ಟದ್ದು ಕೂಡ ವಿಷ್ಣು ಅಲ್ಲ, ಹೊರತು ಶ್ರೀತತ್ವಮೇವ. ಎಲ್ಲ ಕಡೆಯೂ ಕೂಡ ಲಕ್ಷ್ಮಿಯೇ ಪ್ರಯುಕ್ತ ಇಲ್ಲಿ ವರ್ಣಿತರಾಗಿದ್ದಾಳೆ. ಹಿಂದಿನ ಅಧಿಕರಣಗಳಲ್ಲಿಯೂ ಹಿಂದಿನ ಸೂತ್ರಗಳಲ್ಲಿಯೂ ಕೂಡ ವಿಷ್ಣು ಅಲ್ಲ. ಯಾಕೆಂದ್ರೆ ದ್ವಯೋಃ ಅಪರಿಚ್ಛೇದ್ಯ ವೈಭವ ಅಯೋಗಾತ್. ಲಕ್ಷ್ಮೀದೇವಿಯೂ ಕೆಲವು ಕಡೆ ಪ್ರತಿಪಾದಿತರಾಗಿರ್ಲಿ, ಪರಮಾತ್ಮನೂ ಪ್ರತಿಪಾದಿತನಾಗಿರ್ಲಿ ಅಂತ ಹೀಗೆ ನಾವು ವಾದ ಹೂಡುವಂತಿಲ್ಲ. ಯಾಕೆ? ಅಪರಿಚ್ಛೇದ್ಯ ವೈಭವ, ಪರಿಚ್ಛೇದ್ಯ ಅಂದ್ರೆ ಸೀಮಿತವಾದದ್ದು, ಅಪರಿಚ್ಛೇದ್ಯ ಅಂದ್ರೆ ಸೀಮಿತವಲ್ಲದ. ಸೀಮಿತವಲ್ಲದ ವೈಭವ ಇಬ್ಬರಿಗಿರೋದು ಸಾಧ್ಯ ಇಲ್ಲ. ಸೀಮಿತವಲ್ಲದ ವೈಭವದಲ್ಲಿ ಇನ್ನೊಬ್ಬರ ಮೇಲಿನ ಆಡಳಿತವೂ ಕೂಡ ಸೇರಿದೆ. ಆದ್ದರಿಂದ ಅಪರಿಮಿತ ವೈಭವ, ಅಪರಿಮಿತ ಮಹಿಮಾ ಉಳ್ಳವನು ಒಬ್ಬ ವ್ಯಕ್ತಿ ಅಂತ ಹೇಳಿಬಿಟ್ರೆ ಅವನು ಇನ್ನೊಬ್ಬರನ್ನು ಆಳ್ತಾನೆ ಅಂತ ಕೂಡ ಅರ್ಥ ಆಗ್ತದೆ. ವಿಷ್ಣುವನ್ನ ಅಪರಿಮಿತ ವೈಭವ ಉಳ್ಳವನು ಅಂತ ಹೇಳಿದ್ರೆ ಅವನು ಲಕ್ಷ್ಮಿಯನ್ನು ಆಳ್ತಾನೆ ಅಂತ ಹೇಳಿದಂಗೆ ಆಗ್ತದೆ. ಲಕ್ಷ್ಮಿಯನ್ನ ಅಪರಿಮಿತ ವೈಭವಗಳು ಅಂತ ಹೇಳಿಬಿಟ್ರೆ ಅವಳು ವಿಷ್ಣುವನ್ನು ಸೇರಿದಂತೆ ಎಲ್ಲರನ್ನೂ ಕೂಡ ಆಳ್ತಾ ಇದ್ದಾಳೆ ಅಂತ ಅರ್ಥ ಆಗ್ತದೆ. ಆದ್ರಿಂದ ಇವರಿಬ್ಬರಲ್ಲಿ ಯಾರೋ ಒಬ್ಬರು ಅಪರಿಮಿತ ವೈಭವರಾಗಬೇಕೇ ಹೊರತು ಇಬ್ಬರೂ ಕೂಡ ಅಪರಿಮಿತ ವೈಭವರಾಗುವುದು ಸಾಧ್ಯ ಇಲ್ಲ. ದ್ವಯೋಃ ಅಪರಿಚ್ಛೇದ್ಯ ವೈಭವ ಅಯೋಗಾತ್ ಇತ್ಯತಃ ಈ ಒಂದು ಪ್ರಶ್ನೆಯನ್ನ ಉತ್ತರಿಸಲಿಕ್ಕಾಗಿ ಪ್ರಾಪ್ತಂ ಅಕ್ಷರನ್ ಅಂಬರಾಂತ ಇತ್ಯಾದಿ ಸೂತ್ರತ್ರಯಂ, 3 ಸೂತ್ರಗಳನ್ನು ಒಳಗೊಂಡಂತ ಅಕ್ಷರಾಧಿಕರಣ ಅಂತ ಅನ್ನೋದು ಹೀಗಿಲ್ಲಿ ಪ್ರಾಪ್ತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನೋಡಿ, ಅದೃಶ್ಯತ್ವಾದಿ ಗುಣಾ ವಿಷ್ಣೋ ಉಕ್ತಾ ಅದೃಷ್ಟಂ ದೃಷ್ಟೃ ಅಶ್ರುತಂ ಶ್ರೋತ್ರ ಇತ್ಯಾದಿನ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಹೇಳಿದ್ದಾರೆ. ಅಹಂ ಸೋಮಾಮಾಹನಸಂ ಬಿಭರ್ಮಿ ಋಗ್ವೇದದ 10ನೇ ಮಂಡಲದ 125ನೇ ಸೂಕ್ತ, ಅಲ್ಲಿ 2ನೇ ಮಂತ್ರ. ಇದು ಅಂಬರಣಿ ಸೂಕ್ತ ಅಂತ ಕರೀತಾರೆ. ಇದನ್ನ ಅಥರ್ವಣ ವೇದದಲ್ಲಿ ರಾಷ್ಟ್ರೀಯ ಸೂಕ್ತ ಅಂತಲೂ ಕರೀತಾರೆ. ಅಹಂ ರಾಷ್ಟ್ರೀಯ ಸಂಗಮಾನಿ ಅಂತ ಬರೋದರಿಂದ ಪ್ರಸಿದ್ಧವಾಗಿ ನಮ್ಗೆ ಗೊತ್ತಿರುವಂತೆ ದೇವರ ಮೇಲಿನ ಹೂ ತುಳಸಿಗಳನ್ನೆಲ್ಲ, ಹಿಂದಿನ ದಿವಸದ ಹೂ ತುಳಸಿಗಳನ್ನೆಲ್ಲ ತೆಗೆದಾದ ಮೇಲೆ ಅಭಿಷೇಕ ಮಾಡಲಿಕ್ಕೆ, ನಿರ್ಮಾಲ್ಯ ಅಭಿಷೇಕ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ. ಆದರೆ ಆ ದೇವರ ಪೂಜಾ ಪದ್ಧತಿಗಳನ್ನು ಇತ್ತೀಚೆಗೆ ಪ್ರವಚನ ಮಾಡೋ ಪ್ರಸಂಗ ಬಂದಾಗ ಅದನ್ನು ಗಮನಿಸಿದೆ. ದೇವರ ಮೇಲಿನ ಹೂ ತುಳಸಿ ತೆಗಿಲಿಕ್ಕೇನೆ ಅಂಬರಣಿ ಸೂಕ್ತ ಹೇಳೋದು ಕೆಲವು ಕಡೆ ಇದೆ. ಅಭಿಷೇಕ ಮಾಡಲಿಕ್ಕೆ ಮುಂದೆ ಋಷಭ ಸೂಕ್ತ ಹೇಳ್ತಾರೆ. ಹೀಗೇನೇನೋ ವಿವಾದಗಳಿದೆ, ಅದು ಬಗೆಹರಿಯುವಂಥದ್ದಲ್ಲ, ಪ್ರಾಸಂಗಿಕವಾಗಿ ಹೇಳಿದೆ. ಇತ್ಯಾದೇಹ ತಸ್ಯಾಪಿ ಸಂಭವಾತ್, ಅದರಿಂದ ಲಕ್ಷ್ಮೀದೇವಿಯೇ ಆಗಬೇಕು. ಸರಿ, ಹೀಗೆ ಅಹಂ ಸೋಮಾವಾಹನಸಂ ಬಿಭರ್ಮಿ ಇತ್ಯಾದಿ ವೇದವಾಕ್ಯಗಳಲ್ಲಿ ಲಕ್ಷ್ಮೀದೇವಿಗೂ ಕೂಡ ಈ ಗುಣಗಳನ್ನ ವರ್ಣನೆ ಮಾಡಿದ್ದಾರೆ. ಅದೃಶ್ಯತ್ವಾದಿ ಗುಣಗಳನ್ನ ಅದೃಷ್ಟಂ ಶ್ರೋತ್ರ ಅಶ್ರುತಂ ಶ್ರೋತ್ರ ಅನ್ನೋಲ್ಲಿ ಬೃಹದಾರಣ್ಯಕದಲ್ಲಿ ಹೇಳಿದ್ದಾರೆ. ಮತ್ತೆ ಋಗ್ವೇದದಲ್ಲಿ ಲಕ್ಷ್ಮೀದೇವಿಗೂ ಹೇಳಿದ್ದಾರೆ. ಮಧ್ಯಮಾಕ್ಷರಸ್ಯ ಉಕ್ತಾಹ, ಅವಳೇ ಮಧ್ಯಮಾಕ್ಷರ, ಪರಮಾಕ್ಷರ ಪರಮಾತ್ಮ, ಮಧ್ಯಮಾಕ್ಷರ ಲಕ್ಷ್ಮೀದೇವಿ, ಆಮೇಲೆ ಅಧಮಾಕ್ಷರ ಜಡವಾದ ಪ್ರಕೃತಿ ಅಂತ ಹಿಂದೆ ಬಂದಿತ್ತು. ಆದ್ರಿಂದ ಅವಳೇ ಅದೃಶ್ಯತ್ವಾದಿ ಗುಣವುಳ್ಳವಳು ಅಂತ ಸಂಶಯ ಬಂದ್ರೆ ಅದರ ಪರಿಹಾರಕ್ಕಾಗಿ ಅಕ್ಷರಂ ಅಂಬರಾಂತ ಧೃತೇಹೇ ಅಂತ ವಾಕ್ಯ ಪ್ರಯೋಗ ಮಾಡಿದ್ದಾರೆ. ಈ ಸೂತ್ರವನ್ನು ಹೇಳಿದ್ದಾರೆ. ಏತಸ್ಮಿನ್ ಖಲು ಅಕ್ಷರೇ ಗಾರ್ಗೆ ಆಕಾಶ ಓಕತಶ್ಚ ಪ್ರೋತಶ್ಚ ಇತಿ ಅಂಬರಾಂತಸ್ಯ ಸರ್ವಸ್ಯ ಧೃತೇಹೇ ಅಕ್ಷರಂ ಬ್ರಹ್ಮೈವ. ಅದು ಆ ಸೂತ್ರದ ವ್ಯಾಖ್ಯಾನ. ಏತಸ್ಮಿನ್ ಖಲು ಅಕ್ಷರೇ ಗಾರ್ಗೆ ಆಕಾಶ ಓತಶ್ಚ ಪ್ರೋತಶ್ಚ ಅನ್ನೋ ಬೃಹದಾರಣ್ಯಕದ ಮಾತನ್ನ ಪೂರ್ವ ಪಕ್ಷ ಮಾಡೋರು ತಮಗೆ ಸಮರ್ಥಕವಾಗಿ ತಗೊಂಡ್ರು. ಆದರೆ ಅದು ಸರಿಯಲ್ಲ. ಸಕಲವನ್ನೂ ಕೂಡ ಧಾರಣೆ ಮಾಡಿರುವುದು ಪರಬ್ರಹ್ಮವೇ. ಯವು ತ್ರಿಧಾತು ಪೃಥ್ವಿ ಮುತದ್ಯಾಂ, ಈ ಆಕಾಶವನ್ನ ಭೂಮಿಯನ್ನ ಹೀಗೆಲ್ಲವನ್ನೂ ಕೂಡ ಧರಿಸಿದವನು ಈ ಪರಮಾತ್ಮನೇ. ಏಕೋದಧಾರ ಭುವನಾನಿ ವಿಶ್ವ ಅಂತ ಹೀಗೆ ಋಗ್ವೇದವು ವರ್ಣನೆ ಮಾಡಿದೆ. ಆದ್ರಿಂದ ಲಕ್ಷ್ಮೀದೇವಿ ಈ ಗುಣಗಳಿಂದ ಪ್ರತಿಪಾದ್ಯ ಅಲ್ಲ ಅಂತ ಅಭಿಪ್ರಾಯ. ಈ ಗುಣವಾಚಕವಾದ ವೇದವಾಕ್ಯಗಳಿಂದ ಪ್ರತಿಪಾದಿತಳಲ್ಲ. ಅದನ್ನ ಈ ರಾಘವೇಂದ್ರ ಸ್ವಾಮಿಗಳ 109ನೇ ಗದ್ಯ ಭಾಗದಲ್ಲಿ ತತ್ವಮಂಜರಿಯಲ್ಲಿ ಅತ್ರ ಅಕ್ಷರ ಶಬ್ದೇನ ಯೌಗಿಕಃ ತದರ್ಥಃ ಅವಿನಾಶಿ ಗ್ರಾಹ್ಯಃ ತಥಾ ಪ್ರಸ್ತಾವಾತ್. ಅಕ್ಷರ ಕೂಟಸ್ಥೋಕ್ಷರ ಉಚ್ಯತೆ ಅಂತ ನೀವು ಭಗವದ್ಗೀತೆ ಹೇಳಿದ್ರಿ.
ಮತ್ತೆ ಎಲ್ಲಾ ಕಡೆ ಅಕ್ಷರ ಅಂತ ಏನು ಶಬ್ದ ಬಂದಿದೆ, ಆ ಅಕ್ಷರ ಅನ್ನೋ ಶಬ್ದದಿಂದ ಯೋಗ ಅರ್ಥವುಳ್ಳಂಥದ್ದನ್ನು ತಗೋಬೇಕು. ಅವಿನಾಶಿ, ನಾಶರಹಿತವಾದಂತಹ ವ್ಯಕ್ತಿಯನ್ನು ತಗೊಳ್ಬೇಕು. ತಥಾ ಪ್ರಸ್ತಾವಾತ್, ಆ ಉಪನಿಷತ್ತಿನ ಭಾಗಗಳಲ್ಲಿ ಹಿಂದೆ ಮುಂದೆ ಎಲ್ಲ ಕಡೆ ಗಮನಿಸಿದಾಗ ನಾಶರಹಿತವಾದಂತಹ ವಸ್ತುವೇ ಅಕ್ಷರ ಶಬ್ದವಾಚ್ಯ ಅಂತ ಗೊತ್ತಾಗ್ತದೆ. ಪೂರ್ವವತ್ ಅನುಷಂಗ ಸ ಇತಿ ಸರ್ವಾಶ್ರಯ ಪರಾಮರ್ಶ. ವಾಕ್ಯದ ಜೋಡಣೆಯನ್ನ ಹಿಂದಿನಂತೆಯೇ ಮಾಡಬೇಕು ಅಂತ ಅರ್ಥ. ಅದು ವಾಕ್ಯ ಜೋಡಣೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ಮುಂದಿನ 110ನೇ ವಾಕ್ಯದಲ್ಲಿ ಇತ್ಯಾದಿ ಕಡೆ ತೋರಿಸ್ತಾರೆ. ಸಹ ಅಂತ ಏನಿದೆಯಲ್ಲ ತತ್ವಮಂಜರಿಯ ವಾಕ್ಯದಲ್ಲಿ, ಲಿಂಗೈ ಸರ್ವೇ ಯುತ ಸಹಿ ಅಂತ. ಸಹ ಅಂದ್ರೆ ಸರ್ವಾಶ್ರಯ ಪರಾಮರ್ಶ, ಈ ಎಲ್ಲದಕ್ಕೂ ಕೂಡ ಆಶ್ರಯನಾದಂಥವನು ಹಿಂದೆ ಹೇಳಿದಂಥ ಎಲ್ಲಾ ಗುಣಗಳಿಗೂ ಎಲ್ಲಾ ಲಿಂಗಗಳಿಗೂ ಆಶ್ರಯನಾದವನು, ಈ ಎಲ್ಲಾ ಗುಣಗಳನ್ನು ಒಳಗೊಂಡಂಥವನು ಅವನೇ ಆಗಿದ್ದಾನೆ ಅಂತಿಷ್ಟು ಗೊತ್ತಾಗ್ತದೆ. ಸಹ ಅಂದ್ರೆ ಸರ್ವಾಶ್ರಯ ಅಂತ ಅರ್ಥ.